ಇನ್ನೊಂದು ಕಡೆ ಸಹ ನಾವು ಚೆಕ್ ಮಾಡ್ಕೊಂಡಾಗ ವ್ಯಾಪಾರ ಮಾರ್ಗದ ಕಥೆ ಏನು, ಭಾರತದ ಕಥೆ ಏನು ಈಗ ಅಂಥೇಳಿ. ಕಾರಣ ಒಂದು 14 to 15% ಇಲ್ಲಿ ತೈಲ ಬೆಲೆಗಳು ಜಾಸ್ತಿ ಆಗಿಬಿಡ್ತವೆ. ಇರಾನ್ ಜೊತೆಗೆ ಭಾರತದ ಅನೇಕ ಒಪ್ಪಂದಗಳಿವೆ. ಇದರ ಜೊತೆಗೆ ನಾವು ದುಬೈ ಅಥವಾ ಅರಬ್ ದೇಶಗಳು ಅಂತ ಬಂದಾಗ ಸುಮಾರು ನಮಗೊಂದು 90 ಲಕ್ಷ ಜನರವರೆಗೂ ಕೂಡ ಅರಬ್ ದೇಶಗಳಲ್ಲಿ ಭಾರತೀಯರಿದ್ದಾರೆ. ಈಗ ನಾವು ಇಸ್ರೇಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಒಂದು 10,000 ಜನ ಅಲ್ಲಿ ಸಿಗಬಹುದು. ಇರಾನ್ ಅಂತ ಚೆಕ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ಜನ ಕಡಿಮೆ ಸಿಗಬಹುದು ನಮಗೆ. ಇವ್ರ ಪರಿಸ್ಥಿತಿಗಳೇನು? ಕೇಪ್ ಆಫ್ ಗುಡ್ ಹೋಪ್ ಈ ರೂಟ್ನ ಇವಾಗ ಬಳಸೋದು ಹೆಚ್ಚು ಸೇಫ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದರೆ ರೆಡ್ ಸಿ ನಾವು ನಂಬಿಕೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಹೌತಿ ಬಂಡುಕೋರರು ಆಲ್ರೆಡಿ ಅಲ್ಲಿ ಅಧ್ವಾನ ಮಾಡಿ ಹಾಕ್ತಾ ಇದ್ದಾರೆ. ಸೊ ಭಾರತದ ವ್ಯಾಪಾರ ಮಾರ್ಗದ ಕಥೆ ಏನು? ಇಸ್ರೇಲ್ ಜೊತೆಗೂ ಭಾರತದ ವ್ಯಾಪಾರ ಇದೆ, ಇರಾನ್ ಜೊತೆಗೂ ಭಾರತದ ವ್ಯಾಪಾರ ಇದೆ. ಎಫೆಕ್ಟ್ಸ್ ಏನು ಸರ್ ಭಾರತದ ಮೇಲೆ ಈಗ ಅಂತ? ಈಗ ನೋಡಿ, ಬರೀ ಭಾರತ ಅಂತಾನೆ ಅಲ್ಲ, ಮೆಡಿಟೇರಿಯನ್ ಸಮುದ್ರದಿಂದ ಸುಯೇಜ್ ಕಾಲುವೆ ಮುಖಾಂತರ ಬಂದು ಹರ್ಮುಸ್ ಸ್ಟ್ರೈಟ್ ಅಂದ್ರೆ ಹರ್ಮುಸ್ ಜಲಸಂಧಿ ಮುಖಾಂತರ, ದಟ್ ಇಸ್ ಎ ಶಾರ್ಟೆಸ್ಟ್ ಕಟ್ ಫಾರ್ ದಿ ಆಯಿಲ್ ಟು ಕಮ್ ಟು ಪಾಕಿಸ್ತಾನ್ ಆಗ್ಲಿ, ಭಾರತ ಆಗ್ಲಿ, ಶ್ರೀಲಂಕಾ ಆಗ್ಲಿ, ಚೀನಾ, ಮೇನ್ಲಿ ಚೀನಾ. 70 to 80% ಆಫ್ ದಿ ಆಯಿಲ್ ಫಾರ್ ಚೀನಾ ಗೋಸ್ ಥ್ರೂ ದಿಸ್. ಸೊ ಈಗೇನಾಗುತ್ತೆ ಅಂದ್ರೆ, ಈಗ ಮೊದಲಿಂದನೂ ಈ ಸೋಮಾಲಿ ಹಡಗುಗಳದ್ದು ಒಂದು ಭೀತಿಯಾಗಿದ್ರೆ, ಈ ಯಮನ್ ನಲ್ಲಿ ಕುತ್ಕೊಂಡಿರೋ ಹೂತಿಗಳದ್ದು ಇನ್ನೊಂದು ಭೀತಿ. ಅದಕ್ಕಾಗಿ ಭಾರತೀಯ ನೌಕಾದಳದ ಸುಮಾರು 22 ಹಡಗುಗಳು ಹಿಂದೂ ಮಹಾಸಾಗರದಲ್ಲಿ ನೆಲೆಸಿವೆ. ಆಮೇಲೆ ತುಂಬಾ ಡ್ರೋನ್ಗಳನ್ನು ಎಂಪ್ಲಾಯ್ ಮಾಡಿದೆ. ಸೊ ಭಾರತೀಯ ನೌಕಾದಳ ಒಂದು ರಕ್ಷಕನಾಗಿ ಹಡಗುಗಳಿಗೆ ರಕ್ಷಣೆ ಕೊಡ್ತಾ ಇತ್ತು. ಈಗ ಅದೇ ಮುಂದುವರಿಯುತ್ತಾ ಅಥವಾ ಅಫೆನ್ಸಿವ್ ಆಕ್ಷನ್ ಭಾರತವನ್ನು ತಗೋಬೇಕು ಅನ್ನೋದು ಒಂದು ನಿರ್ಧಾರವಾಗಬೇಕು. ನೀವೇ ಹೇಳ್ದಂಗೆ ಈ ಭೂಶಿರವನ್ನ ಸುತ್ತಕೊಂಡು ಬಂದ್ರೆ ವಿಪರೀತ ಖರ್ಚಾಗುತ್ತೆ. ಕರೆಕ್ಟ್. ಆಮೇಲೆ ಸುಮಾರು 7 ರಿಂದ 10 ದಿವಸ ಎಕ್ಸ್ಟ್ರಾ ಆಗುತ್ತೆ. ಆಮೇಲೆ ಇನ್ಶೂರೆನ್ಸ್ ಕಂಪನಿಗೂ ಈ ಹಡಗುಗಳಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಹೈಜಾಕ್ ಮಾಡ್ಬಿಡ್ತಾರೆ, ಅಂದ್ರೆ ಜಾಸ್ತಿ ಮಾಡ್ಬಿಡ್ತಾರೆ. ಯಾಕಂದ್ರೆ ದೇ ಡೋಂಟ್ ವಾಂಟ್ ಟು ಪೇ ದ ಡ್ಯಾಮೇಜ್ ವಿಚ್ ಇಸ್ ಲೈಕ್ಲಿ ಟು ಹ್ಯಾಪನ್. ಹಾಗಾಗಿ ಈ ಇನ್ಶೂರೆನ್ಸ್ ಇಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಶಿಪ್. ಸೊ ಆ ತರ ಈ ಇನ್ಶೂರೆನ್ಸ್ ಪ್ರೀಮಿಯಂ ಹೆಚ್ಚಳ ಆದಾಗ ಸುಮಾರು 7 ರಿಂದ 8 ದಿವಸದ ಪ್ರಯಾಣ ಹೆಚ್ಚುವರಿ ಆದಾಗ ಇದರ ಖರ್ಚೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ನೀವು ಕೊಡ್ಬೇಕಾಗುತ್ತೆ. ಪೆಟ್ರೋಲ್ ದರದಲ್ಲಿ, ಡೀಸೆಲ್ ದರದಲ್ಲಿ, ಏವಿಯೇಷನ್ ಟರ್ಬೈನ್ ದರದಲ್ಲಿ. ಸೊ ಇದು ಖಂಡಿತ ಬರೀ ಭಾರತಕ್ಕೆ ಅಲ್ಲ, ಎಲ್ಲರಿಗೂ ಈಗಾಗಲೇ ಸುಮಾರು 6 ರಿಂದ 8% ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ಪಡ್ತೀವಿ. ಬಟ್ ಇದರ ಎಫೆಕ್ಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಇದು ಮುಂದುವರೆದ್ರೆ ಡೆಫಿನೆಟ್ಲಿ ನಾಟ್ ಓನ್ಲಿ ಭಾರತನೇ ಅಷ್ಟೇ ಅಲ್ಲ, ಎಲ್ಲಾ ದೇಶಗಳಿಗೂ ಇದು ಎಫೆಕ್ಟ್ ಆಗುತ್ತೆ. ಫೈನ್.